ಪ್ರತಿ ವರ್ಷದಂತ ಸಿದ್ದಪ್ಪಜ್ಜನ ಜಾತ್ರೆ ನಾವು ಯುಗಾದಿ ದಿವಸ ಮಾಡ್ತೇವಿ. ಸೊ ಈ ವರ್ಷ ಏನು ವಿಶೇಷ ಅಂದ್ರೆ ನಾವು ಈಗ ನೂತನ ಶಿಲಾಮಠವನ್ನು ಉದ್ಘಾಟನೆ ಆಯ್ತೀವಿ. ನೀವು ನೋಡ್ತಾ ಇದ್ದೀರಿ, ಹೊಸ ಕಟ್ಟಡ ನಿರ್ಮಾಣ ಮಾಡಿವಿ. ಅದರಂತೆ ಹೊಸ ಒಂದು ಮೂರ್ತಿಯನ್ನು ನಾವು ಮಾಡಿಸಿದೀವಿ. ಅದು ಸಿದ್ದಾರೂಢ ಮಠದಲ್ಲಿ ಇದೆ ಈಗ. ಅದನ್ನ ನಾವು ಏನ್ ಮಾಡ್ತಾ ಇದೀವಿ, ಬೃಹತ್ ಮೆರವಣಿಗೆಯಲ್ಲಿ 14ನೇ ತಾರೀಕಿನಿಂದ ಸಿದ್ದಾರೂಢ ಮಠದಿಂದ ಇಲ್ಲಿ ನಮ್ಮ ಮಠದವರೆಗೂ ಮೆರವಣಿಗೆ ಇದೆ. ಆ ಒಂದು ಮೆರವಣಿಗೆಯಲ್ಲಿ 2,000 ಜನ ಹೆಣ್ಣು ಮಕ್ಕಳು ಕುಂಭವನ್ನು ಹೊತ್ತು ಬರಲಿದ್ದಾರೆ. ಆಮೇಲೆ ಜಾಂಜ್ ಇದೆ. ಆಮೇಲೆ ಒಂದು ಹೆಚ್ಚು ಕಮ್ಮಿ ಒಂದು 20ರಿಂದ 30 ಚಕ್ಕಡಿಗಳನ್ನ ನಾವು ಇದು ಮಾಡಿದ್ದೀವಿ. ಆಮೇಲೆ ನಾವು ಒಂದು ಏನಂದ್ರ ಮೂರ್ತಿಯನ್ನು ಅಲಂಕಾರ ಮಾಡಿ ಅದನ್ನು ಏನೈತಲ್ಲ ಇಲ್ಲಿ ತಗೊಂಡ್ಬರ್ತೀವಿ. ಅವತ್ತೊಂದು ದೊಡ್ಡ ಮೆರವಣಿಗೆ ಆಗ್ತಿದೆ. ಅದಾದ ಮೇಲೆ 16ನೇ ತಾರೀಕಿಗೆ ಇದೆಯಲ್ಲ, ಆ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಇದೆ. ಅವತ್ತೆಲ್ಲ ಕಳಸಾರೋಹಣ ಇದೆ. ಅದು ಮುಗಿದ ಮೇಲೆ 19ನೇ ತಾರೀಕಿನಿಂದ ನಾವು ಎಂದಿನಂತೆ ಪ್ರತಿ ವರ್ಷ ಏನ್ ಮಾಡ್ತೀವಲ್ಲ, ಸಿದ್ದಪ್ಪಜ್ಜನ ಅವತ್ತ ಜಾತ್ರೆ ರಥೋತ್ಸವ ಇರ್ತದೆ. ಸೊ ಅವತ್ತಿನ ದಿವಸ ಎಲ್ಲರೂ 14ನೇ ತಾರೀಕಾಗಲಿ 14ನೇ ತಾರೀಕು ಮೆರವಣಿಗೆಗ ಪಾಲ್ಗೊಳ್ಳ್ರಿ ಅಂತ ನಾನು ವಿನಂತಿ ಮಾಡ್ತೀನಿ. 16ನೇ ತಾರೀಕು ಏನಿದೆಲ್ಲ ಮೂರ್ತಿ ಪ್ರತಿಷ್ಠಾಪನೆ ಅವತ್ತು ಕೂಡ, ಆಮೇಲೆ 19ನೇ ತಾರೀಕು ಕೂಡ ನೀವು ಎಲ್ಲರೂ ಭಕ್ತರು ಬಂದು ಈ ಒಂದು ಸಂದರ್ಭದಲ್ಲಿ ಸಿದ್ದಪ್ಪಜ್ಜನ ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರರಾಗಬೇಕಂತ ನಾನು ಬೇಡ್ತೇನೆ. ನಾನು ಗುರು ಹಿರೇಮಠ ಅಂತ ಹೇಳಿ ಆರ್ಕಿಟೆಕ್ಟ್ ಇದ್ದೀನಿ ಜೀವನದಲ್ಲಿ. ಇಲ್ಲಿ ಈ ಕಮಿಟಿಯಲ್ಲಿ ಅಂದ್ರೆ ಸ್ವಲ್ಪ ಏನಾದ್ರೂ ಕೆಲಸ ಕಾರ್ಯಗಳು ಬಂದರೆ ಇದನ್ನ ನಾವು ಮಾಡಿಕೊಳ್ತೀವಿ. ಆಚರಣೆ ಮಾಡ್ತಾ ಇದ್ದೇವೆ. ಬರೀ ಜಾತ್ರೆ ಅಲ್ಲ, ಇದು ಉಳ್ಕಲ್ ಉತ್ಸವ ಅನ್ನುವಂತ ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈ ವರ್ಷ ಮಕ್ಕಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದೆ. ರಂಗೋಲಿ ಸ್ಪರ್ಧೆಗಳಿರ್ಬೋದು, ಭಾಷಣ ಸ್ಪರ್ಧೆ, ಭಕ್ತಿ ಗೀತೆಗಳು, ಜಾನಪದ ಗೀತೆಗಳು, ವಿತೌಟ್ ಫೈರ್ ಕುಕ್ಕಿಂಗ್, ಬೆಂಕಿಲ್ಲದೆ ಅಡಿಗೆಯನ್ನು ತಯಾರಿಸುವುದು, ಮಹಿಳಾ ಜಾತ್ರೆ, ರೈತರಿಗಾಗಿ ಜಾತ್ರೆ, ಆರೋಗ್ಯ ಜಾತ್ರೆಗಳನ್ನ, ಈ ರೀತಿಯಾಗಿ ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳನ್ನ 21 ದಿವಸ ನಮ್ಮ ಮಠದ ಆವರಣದಲ್ಲಿ ಮಾಡ್ತಾ ಇದ್ದೇವೆ. ನಾವು ಶಿಕ್ಷಕರು, ನಿವೃತ್ತ ಶಿಕ್ಷಕರು ಸೇರಿ ರಾಜಣ್ಣ ಅವರ ಒಂದು ವಿನಂತಿ ಮೇರೆಗೆ ಒಂದು 50 ಮಂದಿ ಶಿಕ್ಷಕರು ಒಂದು ಕಮಿಟಿ ಮಾಡಿ ಈ ಎಲ್ಲಾ ಕಾರ್ಯಕ್ರಮಗಳನ್ನ ದಿನ ಬೆಳಿಗ್ಗೆ 10 4 ಗಂಟೆವರೆಗೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಸಾಯಂಕಾಲ 7ರಿಂದ ರಾತ್ರಿ 10ವರೆಗೆ ಸಿದ್ದಪ್ಪಜ್ಜನ ಜೀವನ ಚರಿತ್ರೆಯನ್ನ ಗುರುಗಳು ಅದನ್ನ ಪ್ರವಚನ ಮಾಡ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ಈಗಾಗಲೇ 12 ದಿನಗಳು ನಡೆದ ಬಂದಿದ್ದಾವೆ. ಇನ್ನೂ 12 ದಿವಸ ಇದೇ ರೀತಿ ಕಾರ್ಯಕ್ರಮಗಳನ್ನ ಯಥಾವತ್ತಾಗಿ ಮಾಡಿ ಎಲ್ಲ ರೀತಿಯಿಂದ ಮಕ್ಕಳಿಗೆ ಆಗ್ಲಿ, ಮಹಿಳೆಯರಿಗಾಗಿ, ಪುರುಷರಿಗಾಗಿ, ರೈತರಿಗಾಗಿ ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಜಾತ್ರೆಯನ್ನು ಮಾಡ್ತಕ್ಕಂತ ಒಂದು ಸಂಕಲ್ಪವನ್ನ ಹೊಂದಿರತಕ್ಕಂಥ ಉಳ್ಕಲ್ ಗ್ರಾಮದ ಹಿರಿಯರು ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ವಿಜೃಂಭಣೆಯಿಂದ ಈ ಒಂದು ರಥೋತ್ಸವವನ್ನು ಮಾಡ್ತಿದ್ದೇವೆ. ಇದರಲ್ಲಿ ಎಲ್ಲರೂ ಪಾಲ್ಗೊಂಡು ಸಿದ್ದಪ್ಪಜ್ಜನ ತೀರ್ಥರಿಗೆ ಪಾತ್ರ ಆಗ್ಬೇಕೆಂದು ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜಿ ಪಾಟೀಲ್ ಅಂತ ಹೇಳಿ, ನಿವೃತ್ತ ಶಿಕ್ಷಕರು, ಶ್ರೀ ಜಗದ್ಗುರು ಶಿವಾನಂದ ಪ್ರೌಢಶಾಲೆ.